ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ಅಕ್ಟೋಬರ್ ತಿಂಗಳ ರಾಶಿಯ ಒಂದು ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೆ. ಅಕ್ಟೋಬರ್ ತಿಂಗಳಲ್ಲಿ ಗುರುವಿನ ಬದಲಾವಣೆ ಹಾಗೆ ಸೂರ್ಯ, ಬುಧ, ಕುಜ, ಶುಕ್ರನ ಬದಲಾವಣೆಯಿಂದ ಯಾವ ಯಾವ ರಾಶಿಗಳಿಗೆ ಯಾವ್ಯಾವ ರೀತಿ ಫಲಾನುಫಲಗಳನ್ನ ಕೊಡ್ತವೆ, ಹಾಗೆ ಯಾವ ರೀತಿ ನೀವು ಆ ಒಂದು ಇದನ್ನ ರೆಮಿಡಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನ, ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನ ಸಣ್ಣ ಸಣ್ಣ ರೆಮಿಡಿಯಲ್ಲಿ ಕೊಡ್ತಾ ಹೋಗ್ತೇನೆ. ನೋಡಿ, ಮಕರ ರಾಶಿ ಅಂತ ಬಂದಾಗ, ಮಕರ ರಾಶಿಗೆ 2ನೇ ಮನೆಯಲ್ಲಿ ರಾಹು, 3ರಲ್ಲಿ ಶನಿ. ಸೊ 2ನೇ ಮನೆಯಲ್ಲಿ ರಾಹು, 3ರಲ್ಲಿ ಶನಿ ಇದ್ದಾಗ ಅಕ್ಕ, ತಮ್ಮ, ಮಿತ್ರರಿಂದ ಸ್ವಲ್ಪ ದೂರ ಇರ್ಬೇಕಾಗುತ್ತೆ. ಕಿರಿಕಿರಿಯನ್ನ ಅನುಭವಿಸ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಅನಾಹುತ ಆಗ್ಬೋದು, ಅಥವಾ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ, ನಿಮ್ ತಮ್ಮ, ನಿಮ್ ತಂಗಿ, ನಿಮ್ಮ ಅಣ್ಣ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ಹೀಗೆ ಯಾರಾದ್ರೂ ಸರಿ ಕುಟುಂಬದಲ್ಲಿ ಇರೋರಿಗೆ ಏನಾದ್ರೂ ಒಂದು ದೊಡ್ಡ ಒಂದು ಅನಾಹುತವೇ ಆಗುತ್ತೆ. ಅದನ್ನ ಮಕರ ರಾಶಿಯವರು ನೀವು ತುಂಬಾ ಸಫರ್ ಮಾಡ್ಬೇಕಾಗುತ್ತೆ. ಮತ್ತೆ ಮನೆಯಲ್ಲಿ ಕುಟುಂಬದವ್ರ ಜೊತೆ ತುಂಬಾ ಮನಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದ್ರೆ ಧನಸ್ಥಾನ ಅಂತ ಬಂದಾಗ, ರಾಹು ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಯೋಗವನ್ನು ಕೂಡ ಕೊಡ್ತಾ ಹೋಗ್ತಾನೆ. ರಾಹು ದುಡ್ಡನ್ನ ಕೊಡ್ತಾನೆ. ಆದ್ರೆ 4ನೇ ಕುಜ 11ರಲ್ಲಿ ಇರೋದ್ರಿಂದ ಭೂಮಿ ಯೋಗ, ಆಸ್ತಿ ಯೋಗ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ಬರೋದು, ಪ್ರಾಪರ್ಟಿ ತಗೊಳ್ಳೋದು, ಅಥವಾ ನೀವೇನಾದ್ರೂ ರಿಯಲ್ ಎಸ್ಟೇಟ್ ಮಾಡ್ತೀರಾ ಅದ್ರಲ್ಲಿ ಸ್ವಲ್ಪ 1-2-3 ಕಾಸು ನೋಡೋದು. ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಇದರಿಂದ ನೀವು ಒಂದು ದುಡ್ಡನ್ನ ಮಾಡ್ತಾ ಹೋಗ್ತೀರಾ. ಅದ್ರಲ್ಲೂ ಗೌರ್ಮೆಂಟ್ ಕೆಲಸ ಯಾರು ಇರ್ತೀರಾ ಅವ್ರಿಗೆ ಸ್ವಲ್ಪ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗೌರ್ಮೆಂಟ್ ಕೆಲಸ ಸಿಕ್ತಿರೋರಿಗೆ ಗೌರ್ಮೆಂಟ್ ಕೆಲಸ, ಪಂಚಾಯತಿಯಲ್ಲಿ ಯಾವ್ದಾದ್ರು ಒಂದು ಸಣ್ಣ ಒಂದು ಇದ್ರಲ್ಲಿ ನಿಂತು ಕೂಡ ಅದ್ರಲ್ಲಿ ಗೆಲ್ಲುವಂತ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಮತ್ತೆ ಯಾವ್ದಾದ್ರು ಲಿಟಿಗೇಷನ್ ಏನಾದ್ರು ನಡೀತಿದ್ರೆ, ಕೋರ್ಟು, ಕೇಸು, ಕಂಪ್ಲೇಂಟ್, ಲಿಟಿಗೇಷನ್, ಪ್ರಾಪರ್ಟಿ ಇದ್ರಲ್ಲಿ ಈ ಮಧ್ಯದಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ರೆ ಅದ್ರಿಂದ ಎಲ್ಲ ಒಂದ್ ಕಡೆ ಕೂತು ಮಾತುಕತೆ ಮಾತಾಡಿದಾಗ ಈ ಅಕ್ಟೋಬರ್ ತಿಂಗಳಲ್ಲಿ ರಾಜಿಗ್ ಬರ್ತೀರಾ. ಒಂದು ನೋಡಿ, ನೀವು 100% ಕೊಡೋ ಜಾಗದಲ್ಲಿ 50%, 50% ಕೊಡೋ ಜಾಗದಲ್ಲಿ 25%, ಈ ರೀತಿ ನೀವೇನಾದ್ರೂ ಅದಕ್ಕೆ ದುಡ್ಡು ಕಟ್ಟಬೇಕು ಅಥವಾ ಅದಕ್ಕೆ ಏನಾದ್ರೂ ಮೊತ್ತವನ್ನ ಕೊಡ್ಬೇಕು ಅಂದಾಗ ಎಲ್ಲ ಒಂದ್ ಕಡೆ ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀರಾ. ಅದು ನಿಮ್ಗೆ ಸ್ವಲ್ಪ ಕಮ್ಮಿಯಲ್ಲಿ ಬಗೆಹರಿತಾ ಹೋಗ್ತದೆ, ಅಂದ್ರೆ ರಾಜಿ ಮಾಡ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ನೋಡು, ಮತ್ತೆ 10 ಮತ್ತೆ 5ರ ಶುಕ್ರ ಕೂಡ 9ರಲ್ಲಿ ನಿಮ್ಗೆ ಕೆಲಸವನ್ನ ಕೊಡ್ತಾನೆ. ಹಾಗಾಗಿ ಕುಟುಂಬದ ಕೆಲಸ, ಅದ್ರಲ್ಲೂ ಕುಟುಂಬದ ಕೆಲಸ ಅತಿ ಹೆಚ್ಚು. ಕುಟುಂಬದ ಕೆಲಸ ಅಂತಂದ್ರೆ ನೋಡಿ, ನಿಮ್ ಕುಟುಂಬದವ್ರಿಗೆ ಯಾರಿಗಾದ್ರೂ ನೀವೊಂದು ಕಾಂಟ್ರಾಕ್ಟ್ ಆಗಿದ್ರೆ, ನೀವೊಂದು ಇಂಜಿನಿಯರ್ ಆಗಿದ್ರೆ, ಅಥವಾ ನೀವೇನೋ ಒಂದು ಕೆಲಸ ಮಾಡ್ತಿದ್ರೆ, ನಿಮ್ಮ ಕುಟುಂಬದವ್ರಿಗೆ ಯಾರಿಗಾದ್ರೂ ಮನೆ ಕಟ್ಕೊಡೋದು, ಅಥವಾ ಮನೆಯ ಒಂದು ನಿಂತು ಪ್ಲಾನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದರ ಒಂದು ಉಸ್ತುವಾರಿ ತಗೊಳ್ಳೋದಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ಶುಭ ಕಾರ್ಯ ನಡೀತಿದ್ರೆ ಅದರ ಉಸ್ತುವಾರಿ ತಗೊಳ್ಳೋದಾಗಿರ್ಬೋದು, ಈ ರೀತಿ ಕುಟುಂಬದ ಕೆಲಸವನ್ನು ಮಾಡುವಂತ ಯೋಗ ಕೂಡ ಮಕರ ರಾಶಿಯವ್ರಿಗೆ ಬರುತ್ತೆ. ಹಾಗಾಗಿ ಕುಟುಂಬದ ಜೊತೆ ತುಂಬಾ ಅತಿ ಹೆಚ್ಚು ಮಿಂಗಲ್ ಆಗಿರ್ತೀರಾ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಮದುವೆ ಮಾಡುವಂತ ಯೋಗ ಕೂಡ ಆಗಿರುತ್ತೆ. ಮತ್ತೆ ಜಾಬ್ಗಾಗಿ ಹೊರದೇಶಕ್ಕೆ ಹೋಗಿ ಬರುವಂತ ಓದುವುದಕ್ಕಾಗಿರ್ಬೋದು, ಅಥವಾ ಹೊಸ ಕೆಲ್ಸಕ್ಕಾಗಿರ್ಬೋದು, ನಿಮ್ಮ ಮಕ್ಕಳು ಹೊರ ದೇಶಕ್ಕೆ ಹೋಗುವಂತ ಒಂದು ಚಾನ್ಸ್ ಸಿಗ್ತಾ ಇರುತ್ತೆ. ಯಾಕಂದ್ರೆ ನಿಮ್ಗೆ 5ನೇ ಮನೆಯಲ್ಲಿ ನಿಮ್ಮ ಗುರುವಿನ ಒಂದು ಸಂಚಾರ ಆಗಿರ್ಬೋದು, ಅಥವಾ ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರ ನಿಮ್ಗೆ ಒಂದು ಒಳ್ಳೆ ಜಾಗದಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಧನಸ್ಥಾನದ ಅರಿವು ಸ್ವಲ್ಪ ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಇದರಿಂದ ನಿಮ್ಗೆ ಧನ ಬರ್ತಾನೆ ಇರುತ್ತೆ, ಧನ ಹಣ ನೋಡ್ತಾನೆ ಇರ್ತೀರಾ. ಆದ್ರೆ ಕುಟುಂಬದ ವಿಷಯ ಅಂತ ಬಂದಾಗ ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ಮಕ್ಕಳು ಹೊರದೇಶಕ್ಕೆ ಹೋಗ್ತಾರೆ ಓದಕ್ಕೆ ಅಂತ ಅಂದೆ. ಜೊತೆಗೆ 7ರಲ್ಲಿ ಗುರು ಇರೋದ್ರಿಂದ ನೇರ ದೃಷ್ಟಿ ಮದುವೆ ಆಗದೆ ಇರೋರ್ಗೆಲ್ಲ, ಯಾರಿಗೆಲ್ಲ ಮಕರ ರಾಶಿಯವ್ರಿಗೆ ಮದ್ವೆ ಆಗಿಲ್ಲ ಅವರೆಲ್ಲರಿಗೂ ಕೂಡ ಮದುವೆ ಆಗುವಂತ ಒಂದು ಯೋಗ ಬರುತ್ತೆ. ಮದ್ವೆ ಅಂದ್ರೆ ಅತಿ ಹೆಚ್ಚು ನಿಮ್ಗೆ ತುಂಬಾ ಏಜ್ ಆಗಿರುತ್ತೆ. ಮಕರ ರಾಶಿಯವ್ರಿಗೆ ಮದ್ವೆ ಆಗಿರಲ್ಲ, ಗಂಡು ನೋಡ್ತಾ ಇರ್ತೀರಾ ಸಿಕ್ಕಲ್ಲ, ಹೆಣ್ಣು ನೋಡ್ತಾ ಇರ್ತೀರಾ ಸಿಕ್ಕಲ್ಲ, ಇನ್ನೇನು ಮದುವೆವರೆಗೂ ಬಂದು ಕ್ಯಾನ್ಸಲ್ ಆಗೋದು, ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು, ಈ ರೀತಿ ತುಂಬಾ ನೋಡಿ ಯಾರೆಲ್ಲ ಬೇಸತ್ತೋಗಿ ಮದ್ವೆನೇ ಬೇಡ ಅನ್ಕೊಂಡಿರ್ತೀರಾ ಅವ್ರಿಗೆ ಒಂದ್ ಒಳ್ಳೆ ಸಂಗಾತಿ ಸಿಕ್ಕೋದು, ಅಥವಾ ಮದುವೆ ಹುಡುಕ್ತಾ ಇರೋರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಸಡನ್ ಆಗಿ ಮದ್ವೆ ಯೋಗ ಬರೋದು, ಮದ್ವೆ ಆಗೋದು, ಮದ್ವೆ ಸೆಟ್ ಆಗೋದು, ಅಥವಾ ಮಕ್ಕಳಾಗೋದು, ನಿಮ್ಮ ಒಂದು ಕೆಲ್ಸದಲ್ಲಿ ಒಳ್ಳೆ ಪಾರ್ಟ್ನರ್ ಸಿಕ್ಕೋದು, ಈ ರೀತಿ ಎಲ್ಲ ಒಂದು ಮಿರಾಕಲ್ ಅನುಭವಗಳು ಈ ಮಕರ ರಾಶಿಯವ್ರಿಗೆ ಆಗ್ತದೆ. ಹಾಗಾಗಿ ಮದ್ವೆ ಆಗಿರೋರ್ಗೆಲ್ಲ ಮದ್ವೆ ಆಗುವಂತ ಒಂದು ಯೋಗ ಕೂಡ ಮಕರ ರಾಶಿಯವ್ರಿಗೆ ಇರುತ್ತೆ. ಮತ್ತೆ 8ರಲ್ಲಿ ಕೇತು ಇರೋದ್ರಿಂದ ದಿಢೀರ್ ಅಪಘಾತ ಅಂದ್ರೆ ನಿಮ್ಗೆ ಗೊತ್ತೇ ಇರಲ್ಲ, ಏನೋ ಒಂದು
ಸಡನ್ ಆಗಿ ಯಾವ್ದಾದ್ರು ಒಂದು ಶಾಕಿಂಗ್ ನ್ಯೂಸ್ ಕೇಳೋದು, ಏನೋ ಒಂದು ಅಪಘಾತ ಬಂದು ನಿಮ್ಮಲ್ಲಿ ಇರ್ಬೋದು, ನಿಮ್ಮ ಒಂದು ಫ್ಯಾಮಿಲಿಗಾಗಿರ್ಬೋದು, ನಿಮ್ಮಲ್ಲಿ ಆಗಿರ್ಬೋದು, ಅಥವಾ ನೀವೆಲ್ಲೋ ಒಂದ್ ಕಡೆ ದುಡ್ಡು ಹಾಕಿರ್ತೀರಾ, ಚೀಟಿ ಕಟ್ಟಿರ್ತೀರಾ, ಅವರೆಲ್ಲ ಎತ್ಕೊಂಡು ಫರಾರಿ ಆಗೋದು, ಇದೆಲ್ಲ ದಿಢೀರ್ ಶಾಕಿಂಗ್ ನ್ಯೂಸ್ ಅನ್ನ ಕೇಳ್ತಾ ಹೋಗ್ತೀರಾ. ಮತ್ತೆ ಅನಾರೋಗ್ಯ ಅನಾರೋಗ್ಯ ಕೂಡ ಅತಿ ಹೆಚ್ಚು ಆಗ್ತಾ ಹೋಗ್ತದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ತುಂಬಾ ದೊಡ್ಡ ಕಾಯಿಲೆ ಆಗಿರ್ಬೋದು, ನಿಮ್ಗೆ ಆಗಿರ್ಬೋದು, ಏನಾದ್ರೂ ಒಂದು ಅನಾರೋಗ್ಯದ ಒಂದು ಸಂಭವ ನಿಮ್ಗೆ ಸಂಚಾರ ಆಗ್ತದೆ. ಅದರಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ, ಒಂಬತ್ತನೇ ಮನೆಯಲ್ಲಿ ಶುಕ್ರ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಯೋಗವನ್ನೇ ಕೊಡ್ತಾನೆ. ಮತ್ತೆ 10ನೇ ಮನೆ ಸೂರ್ಯ, 11ರಲ್ಲಿ ಬುಧ ಕುಜ ಇರೋದ್ರಿಂದ ನಿಮ್ಮ ಮಕರ ರಾಶಿಯವರಿಗೆ ಸಂಪಾದನೆ ಅಂದ್ರೆ ಒಳ್ಳೆ ಸಂಪಾದನೆ ಆಗುತ್ತೆ. ಯಾಕಂದ್ರೆ ಮಕರ ರಾಶಿಯವರು ತುಂಬಾ ಸಫರ್ ಮಾಡ್ತಾ ಇರ್ತೀರಾ, ಕಳ್ಕೊಂಡಿರ್ತೀರಾ. ಆದ್ರೆ ಎಲ್ಲಿ ನೀವು ಸಿಕ್ಕಾಕೊಳ್ತೀರಾ ನೋಡಿ, ಕೋರ್ಟು ಕೇಸು ಅವಮರ್ಯಾದೆ ಎಲ್ಲ ಇರುತ್ತೆ, ಅಲ್ಲಿಂದ ನಿಮ್ಗೆ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಕೋರ್ಟು ಕೇಸು ಅಂದಾಗ ಎಲ್ಲ ಒಂದ್ ಕಡೆ ನಿಮ್ಮನ್ನ ನೀವು ದೂಷಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಅಂದ್ರೆ ನಿಮ್ಮ ಮೇಲೆ ನಿಮಗೆ ಬೇಸರ ಆಗೋದು, ವೈಯಕ್ತಿಕ ವಿಚಾರಗಳಲ್ಲಿ ಬೇಸರ ಆಗೋದು, ತಪ್ಪು ಮಾಡಿದೆ ಅಂತ ತಿದ್ಕೋಬೇಕು ಅಂತ ಒಂದು ಅವಕಾಶ ಬಂದ್ರು ಕೂಡ ಇವಾಗ ತಿದ್ಕೊಳಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿಲಿ ನೀವ್ ಇರ್ತೀರಾ. ಅದನ್ನ ಸ್ವಲ್ಪ ಅತಿ ಹೆಚ್ಚು ನೀವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಒಳ್ಳೆ ಸಂಪಾದನೆ ಒಂದೇ ಸಲ್ದು ನೋಡಿ, ನಮ್ಮ ಹತ್ರ ದುಡ್ಡು ಕಾಸು ಎಲ್ಲ ಇದ್ರೆ ಮನ್ಸಿಗೆ ನೆಮ್ಮದಿ ಇರಲ್ಲ, ಕಾನೂನಿಂದ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಮಕರ ರಾಶಿಯವರು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಯಾರು ನಿಮ್ಗೆ ಅಂದ್ರೆ ನಿಮ್ಮ ಮಿತ್ರರೇ ನಿಮ್ಗೆ ಶತ್ರುಗಳಾಗ್ತಾ ಹೋಗ್ತಾರೆ, ನಿಮ್ಮ ಮಿತ್ರರನ್ನ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಹಿತಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ಮಕರ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತ ಹೇಳ್ತಾ ನೋಡಿ, ನೀವು ಕೂಡ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಪರಿಹಾರ ಅಂತಂದ್ರೆ ಏನಪ್ಪಾ ಅಂದ್ರೆ, ಮಕರ ರಾಶಿಯವರು ಶನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೈಗೆ ಶನಿಗ್ರಹದ ಒಂದು ಬ್ರೇಸ್ಲೆಟ್ ಅನ್ನ ಹಾಕಿ. ಅದು ಎಷ್ಟು ಪವರ್ ಅಂದ್ರೆ, ನಿಮ್ಮ ಏನು ಕಾನೂನಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ನಿಮ್ಮ ದೃಷ್ಟಿ ಗಿಷ್ಟಿ ಅವೆಲ್ಲ ಏನು ಬರಲ್ಲ. ಶನಿಯ ಒಂದು ಬ್ರೇಸ್ಲೆಟ್ ಹಾಕೊಂಡ್ರೆ ನಿಮ್ಮ ಕಾನೂನಿನ ಸಮಸ್ಯೆಯಿಂದ ಅತಿ ಹೆಚ್ಚು ಅತಿ ಬೇಗ ಹೊರಗಡೆ ಬರ್ತೀರಾ. ಆದ್ರೆ ಒಂದು ಸ್ಟೋನು ನಿಮ್ಮ ಮನೆಯಲ್ಲಿ ತಗೊಂಡೋಗಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಇದರಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತಾನೆ. ಧನ್ಯವಾದ ವೀಕ್ಷಕರೇ.